ॐ नारसिंहाय विद्महे वज्रनकाय धीमहि तन्नो नृसिंह प्रचोदयात्। श्रीलक्ष्मी नारसिंहाय नमः। ನಮಸ್ಕಾರ ಮತ್ತು ಸ್ವಾಗತ ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಬಟ್ಟೆ ವ್ಯಾಪಾರದ ಟ್ರೈನಿಂಗು ಇರುತ್ತೆ ಮತ್ತು ಕಲೆಕ್ಷನು ಇರುತ್ತೆ. ಸೊ ನೋಡಿ, ನಾನು ಬಂದಿದ್ದೀನಿ ಇವತ್ತು ಸೂರತದಲ್ಲಿ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರರ್ ಆಗಿರುವ ಬಿಮಿಟೆಕ್ಸ್ ಇಂಡಿಯಾ ಅಂತ ಬೋರ್ಡ್ ನೋಡಿದ್ದೀರಲ್ಲ. ಇಲ್ಲಿ ಸ್ಯಾರೀಸು, ಕುರ್ತೀಸು, ರೆಡಿಮೇಡ್ ಡ್ರೆಸ್ಸಸ್ಸು, ಲೆಹೆಂಗಾಸು ಎಲ್ಲ ತಯಾರು ಮಾಡ್ತಾರೆ. ಇಲ್ಲಿ ನಮ್ಮ ಕನ್ನಡ ಸ್ಟಾಫ್ ಸತೀಶ್ ಅವರು ಅಂತ ಇರ್ತಾರೆ. ನೀವು ಇವ್ರ ಜೊತೆ ಫೋನ್ ಮಾಡಿ ಮಾತಾಡ್ಬೋದು. ಇಲ್ಲಿ ಸೀರೆ 99 ರುಪೀಸ್ದಿಂದ ಸ್ಟಾರ್ಟ್ ಆಗುತ್ತೆ. ಎಲ್ಲ ರೀತಿಯ ಸೀರೆ ಸಿಗುತ್ತೆ. ಶಿಫಾನು, ಆರ್ಗಂಜಾ, ಬ್ರಾಸು, ಸಿಲ್ಕು ಎಲ್ಲ ಸ್ಯಾರೀಸ್ ಕಲೆಕ್ಷನ್ ಸಿಗುತ್ತೆ. ಸೊ ಬಟ್ಟೆ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದವರು ಗೆ ಈ ವಿಡಿಯೋ ಸೂಪರ್ ಹಿಟ್ ವಿಡಿಯೋ. ಇನ್ನು ಕಲೆಕ್ಷನ್ ನೋಡೋಣ, ಆಮೇಲೆ ಬಟ್ಟೆ ವ್ಯಾಪಾರದ ಬಗ್ಗೆ ತಿಳಿದುಕೊಳ್ಳೋಣ. ಅದಕ್ಕೆ ಮುಂಚೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಮೇಲೆ ಆಲ್ ಅನ್ನು ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಚಾನಲ್ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ. ಸೊ ಕಲೆಕ್ಷನ್ ನೋಡ್ತಾ ಇರ್ರಿ. ಪೂನಮು, ಸಾಫ್ಟ್ ಪೂನಮು, ಜಾರ್ಜೆಟು, ಡೈಲಿ ವೇರ್ ಸ್ಯಾರೀಸ್ ಇವೆಲ್ಲ ಕೂಡ ಪ್ರಿಂಟೆಡ್ ಸ್ಯಾರೀಸ್ 99 ರುಪೀಸ್ದಿಂದ ಹಿಡ್ಕೊಂಡು 300 ರೂಪಾಯಿ ಮಧ್ಯದಲ್ಲಿ ಕಲೆಕ್ಷನ್ ಸಿಗುತ್ತೆ. ಸಿಂಗಲ್ ಪೀಸ್ ಸಿಗೋದಿಲ್ಲ, ಬಂಡಲ್ ಟು ಬಂಡಲ್ ತಗೋಬೇಕಾಗತ್ತೆ. ಮಿನಿಮಮ್ ಆರ್ಡರ್ 10,000 ರುಪೀಸ್ ಇರುತ್ತೆ. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಕೊಡ್ತಾರೆ. ಜಾಸ್ತಿ ಕಲೆಕ್ಷನ್ಗಾಗಿ, ಜಾಸ್ತಿ ಮಾಹಿತಿಗಾಗಿ ಒಮ್ಮೆ ವಿಡಿಯೋ ಮೇಲಿರುವ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಈಗ ಬಟ್ಟೆ ಬಿಸ್ನೆಸ್ ಬಗ್ಗೆ ಮಾಹಿತಿ ಹೇಳಬೇಕು ಅಂತಂದರೆ, ಲಾಸ್ಟ್ ಟೈಮ್ ನಾವು ಬಟ್ಟೆ ಬಿಸ್ನೆಸ್ ಬಗ್ಗೆ ತಿಳಿದುಕೊಂಡಿದ್ದೀವಿ. ಬಟ್ಟೆ ಬಿಸ್ನೆಸ್ದಲ್ಲಿ ಎಷ್ಟು ಟೈಪ್ ಇರುತ್ತೆ ಅಂತ. ಒಂದು, ಮನೆಯಲ್ಲಿ ಕುಂತ್ಕೊಂಡು ಬಿಸ್ನೆಸ್ ಮಾಡ್ಬೋದು. ಎರಡನೇದು, ಬಜಾರ್ದಲ್ಲಿ ಸಿಂಗಲ್ ಪೀಸ್ ಬಿಸ್ನೆಸ್, ರಿಟೈಲ್ ಬಿಸ್ನೆಸ್ ಮಾಡ್ಬೋದು. 3, ಅದೇ ಬಜಾರ್ದಲ್ಲಿ ಹೋಲ್ಸೇಲ್ ಟು ಹೋಲ್ಸೇಲ್ ಬಿಸ್ನೆಸ್ ಮಾಡ್ಬೋದು. ಆನ್ಲೈನ್ ಬಿಸ್ನೆಸ್ ಮಾಡ್ಬೋದು. ಎಕ್ಸಿಬಿಷನ್ದಲ್ಲಿ ಬಿಸ್ನೆಸ್ ಮಾಡ್ಬೋದು. ಸ್ಟಾಲ್ಗಳಲ್ಲಿ ಬಿಸ್ನೆಸ್ ಮಾಡ್ಬೋದು. ಸಂತೆಗೆ ಹೋಗಿ ಬಿಸ್ನೆಸ್ ಮಾಡ್ಬೋದು. ಈ ಥರ ಬಟ್ಟೆ ಬಿಸ್ನೆಸ್ ಶುರು ಮಾಡ್ಬೋದು ಅಂತ ತಿಳಿದುಕೊಂಡಿದ್ದೀವಿ. ಈಗ ಈ ಕಲೆಕ್ಷನ್ ಎಲ್ಲ ಕೂಡ ವರ್ಕ್ ಸ್ಯಾರೀಸ್ ಕಲೆಕ್ಷನು ಬರೀ 120 ರೂಪಾಯಿ. ಬರೀ 120 ರೂಪಾಯಿ ಕಲೆಕ್ಷನ್ಸ್ ಇವು. ಬಂಡಲ್ ಟು ಬಂಡಲ್ ತಗೋಬೇಕಾಗತ್ತೆ. ಸೊ ಇವತ್ತು ಬಂದು ನಿಮಗೆ ಹೇಳಬೇಕಾಗಿರುವ ವಿಷಯ ಏನು ಬಟ್ಟೆ ಬಿಸ್ನೆಸ್ದಲ್ಲಿ ಅಂತಂದರೆ, ಮನೆಯಲ್ಲೂ ಕುಂತ್ಕೊಂಡು ಬಿಸ್ನೆಸ್ ಮಾಡ್ತೀವಿ ಅಂತಂದರೆ ಒಂದು 20,000 ರೂಪಾಯಿದಿಂದ ಬಿಸ್ನೆಸ್ ಶುರು ಮಾಡಿ. ಓಕೆ, ಮನೆಯಲ್ಲಿ ಕುಂತ್ಕೊಂಡು ಬಿಸ್ನೆಸ್ ಶುರು ಮಾಡ್ತೀವಿ ಅಂತಂದರೆ ಒಂದು 20,000 ಸರಿ ಹೋಗುತ್ತೆ. ಒಂದು 20,000ದಲ್ಲಿ ಒಂದು 5,000 ರೂಪಾಯಿ ಡೈಲಿ ವೇರ್ ಸ್ಯಾರೀಸು, ಒಂದು 5,000 ರೂಪಾಯಿ ಕ್ಯಾಟ್ಲಾಗ್ ಸ್ಯಾರೀಸು, ಒಂದು 5,000 ರೂಪಾಯಿ ಸಿಲ್ಕ್ ಸ್ಯಾರೀಸು, ಒಂದು 5,000 ರೂಪಾಯಿ ಈ ಥರ ಎಲ್ಲ ಮಿಕ್ಸ್ ಸ್ಯಾರೀಸ್, ಒಂದು 5,000 ರೂಪಾಯಿ ರೆಡಿಮೇಡ್ ಡ್ರೆಸ್ಸುಗಳು, ಇವೆಲ್ಲ ಬೇಕು ಅಂತಂದರೆ ಒಮ್ಮೆ ವಿಡಿಯೋ ಮೇಲಿರುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಅವರು ನಿಮಗೆ 20,000ದಲ್ಲಿ ಬಿಸ್ನೆಸ್ ಶಿಫ್ಟ್ ಮಾಡಿಕೊಡ್ತಾರೆ. ಇಲ್ಲ ಬಜಾರ್ದಲ್ಲಿ ನಾವು ಒಂದು ಅಂಗಡಿ ತಗೊಂಡು ಸಿಂಗಲ್ ಪೀಸ್ ಸೇಲ್ ಮಾಡಬೇಕಂತ ಅನ್ಕೊಂಡಿದ್ದೀವಿ ಅಂತಂದರೆ, ಮಿನಿಮಮ್ ಅಂತಂದರೆ 3 ಲಕ್ಷ ರೂಪಾಯಿದಿಂದ ಆದರೆ ಬಜಾರ್ದಲ್ಲಿ ನಾವು ಬಿಸ್ನೆಸ್ ಶುರು ಮಾಡ್ಬೋದು. ಯಾಕೆ ಅಂತಂದರೆ ಶೋರೂಮ್ ದೊಡ್ಡಗೆ ಇರಬೇಕಾಗತ್ತೆ. 3 ಲಕ್ಷ ರೂಪಾಯಿ ಫರ್ನಿಚರ್ ಮಾಡಿಸ್ಬೇಕಾಗತ್ತೆ. ಕುರ್ಚೀಸು, ರ್ಯಾಕ್ಸು, ಆಮೇಲೆ ಬಟ್ಟೆ ಇವೆಲ್ಲ ತುಂಬಬೇಕಾಗತ್ತೆ. ಅದಕ್ಕಾಗಿ ಅಲ್ಲಿ ಒಂದು 3 ಲಕ್ಷ ರೂಪಾಯಿ ಇದ್ದರೆ ಬಜಾರದಲ್ಲಿ ನಾವು ಬಿಸ್ನೆಸ್ ಶುರು ಮಾಡ್ಬೋದು. ಯಾಕೆ ಅಂತಂದರೆ ಸುಮಾರು ಒಂದು 50,000 ರೂಪಾಯಿದಿಂದ 1 ಲಕ್ಷವರೆಗೆ ಫರ್ನಿಚರ್ಗೆ ವೇಸ್ಟ್ ಆಗುತ್ತೆ, ಫರ್ನಿಚರ್ಗೆ ಹೋಗುತ್ತೆ. ಇನ್ನೊಂದು 2 ಲಕ್ಷ ರೂಪಾಯಿ ನಾವು ಬಟ್ಟೆ ತರಿಸ್ಕೊಂಡು ತುಂಬ್ಕೋಬೋದು. ಇವು ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ನು 200 ರೂಪಾಯಿದಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲಿ ಬಿಮಿಟೆಕ್ಸ್ ಇಂಡಿಯಾದಲ್ಲಿ ನಿಮಗೆ ವಾಟ್ಸಪ್ ಕಾಲ್ ಸೆಲೆಕ್ಷನ್ ಇರುತ್ತೆ, ವಾಟ್ಸಪ್ ಫೋಟೋದಲ್ಲಿ ಸೆಲೆಕ್ಷನ್ ಇರುತ್ತೆ, ವಾಟ್ಸಪ್ ವೀಡಿಯೋ ಕಾಲ್ ಸೆಲೆಕ್ಷನ್ ಇರುತ್ತೆ. ನೀವು ಯಾವುದು ಆರ್ಡರ್ ಮಾಡಿದರೆ ಅದೇ ನಿಮ್ಮ ಮನೆಗೆ ಕಳಿಸ್ತಾರೆ. ಒಳ್ಳೆ ಮನುಷ್ಯ, ಒಳ್ಳೆ ಕಂಪನಿ. 50 ವರ್ಷದಿಂದ ಇವರು ಟೆಕ್ಸ್ಟೈಲ್ ಫೀಲ್ಡಲ್ಲಿದ್ದಾರೆ. ಇನ್ನು ಈಗ ಬಜಾರ್ದಲ್ಲಿ ಅಂಗಡಿ ಇಟ್ಕೊಂಡು ಹೋಲ್ಸೇಲ್ ಟು ಹೋಲ್ಸೇಲ್ ನಾವು ಸಪ್ಲೈ ಮಾಡ್ತೀವಿ ಅಂತಂದರೆ ಮಿನಿಮಮ್ ಒಂದು 10 ಲಕ್ಷ ರೂಪಾಯಿ ಬೇಕಾಗುತ್ತೆ. ಯಾಕೆ ಅಂತಂದರೆ ಬಲ್ಕ್ ಟು ಬಲ್ಕ್ ಬಿಸ್ನೆಸ್ ಅಲ್ಲ. ಒಬ್ಬೊಬ್ಬ ಕಸ್ಟಮರ್ ನಿಮ್ಮ ಹತ್ರ ಬಂದಿದ್ದಾರೆ ಅಂತಂದರೆ ಸುಮಾರು ಮಾಮೂಲು ರಿಟೇಲ್ ಅಂಗಡಿಯಲ್ಲಿ ಆದರೆ 100 ರೂಪಾಯಿ, 200 ರೂಪಾಯಿ, 2,000 ರೂಪಾಯಿ ಕೊಂಡ್ಕೊಂಡು ಹೋಗ್ತಾರೆ. ಬಟ್ ನೀವೇ ಹೋಲ್ಸೇಲ್ಗೆ ಸಪ್ಲೈ ಮಾಡ್ತಿರಲ್ಲ, ಅವಾಗ ಬಂದಿರುವ ಕಸ್ಟಮರ್ ಮಿನಿಮಮ್ ಏನಿಲ್ಲ ಅಂತಂದ್ರೆ ಕೂಡ 20-30 ಸಾವಿರ ರೂಪಾಯಿದಿಂದ ಖರೀದಿ ಮಾಡ್ತಾ ಇರ್ತಾರೆ. ಅದಕ್ಕಾಗಿ ನಾವು ಅಂಗಡಿ ಪೂರ ತುಂಬಬೇಕಾಗತ್ತೆ. 10 ಲಕ್ಷ ರೂಪಾಯಿ ಕಲೆಕ್ಷನ್ ಆದರೆ ಮಿನಿಮಮ್ ಇಟ್ಕೋಬೇಕಾಗತ್ತೆ. ಅದರಲ್ಲಿ ಒಂದು 2 ಲಕ್ಷ ಡೈಲಿ ವೇರ್, 2 ಲಕ್ಷ ಕಾಟನು ಅಕಾರ್ಡಿಂಗ್ ಸೀಸನ್ ಪ್ರಕಾರ ನಾವು ತುಂಬಬೇಕಾಗತ್ತೆ. B2B ಬಿಸ್ನೆಸ್ ಅಂತಂದರೆ ಸ್ವಲ್ಪ ಜಾಸ್ತಿ ಅಮೌಂಟು ನಮ್ಮ ಬಂಡವಾಳ ನೀಡಬೇಕಾಗತ್ತೆ.
ಇನ್ನು ಆನ್ಲೈನ್ದಲ್ಲಿ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದವ್ರಿಗೆ ಮಿನಿಮಮ್ ಒಂದು 5,000 ರೂಪಾಯಿ ಸಾಕು. ಯಾಕೆಂತಂದರೆ ಒಂದು 5,000 ರೂಪಾಯಿದಲ್ಲಿ ಪರ್ಟಿಕ್ಯುಲರ್ ಸೀಸನ್ ಪ್ರಕಾರ ನೀವು ಸೀರೆ ತರಿಸ್ಕೊಂಡಿದ್ರೆ ನಡೆಯುತ್ತೆ. ಈಗ ಆಷಾಢ ಮಾಸ ನಡೀತಾ ಇದೆ, ಗಿಫ್ಟ್ ಸ್ಯಾರೀಸ್ ಅಂತಂದರೆ ಮನೆಗೆ ಬಂದಿದ್ದವ್ರಿಗೆ ಅರ್ಶಿಣ ಕುಂಕುಮ ಸೀರೆ ಕುಬ್ಸ ಕೈಯಲ್ಲಿ ಕೊಡ್ತಾ ಇರ್ತಾರೆ. ಸೊ ಈ ಸಂದರ್ಭದಲ್ಲಿ ತುಂಬ ಟ್ರೆಂಡಿಂಗ್ ಆಗಿರೋ ಕಲೆಕ್ಷನು ಡೈಲಿ ವೇರ್ ಕಲೆಕ್ಷನ್. ಒಂದು 5,000 ರೂಪಾಯಿದು ಡೈಲಿ ವೇರ್ ಸ್ಯಾರೀಸ್ ತರಿಸ್ಕೊಂಡು ಅದನ್ನು ಎಲ್ಲ ಕೂಡ ಫೋಟೋಸು ಆಲ್ರೆಡಿ ಇಲ್ಲಿಂದ ಕಂಪನಿನೇ ನಿಮಗೆ ಕಳಿಸುತ್ತೆ. ಇಲ್ಲ ನೀವು ಕೂಡ ಫೋಟೋ ತೆಗೆದುಕೊಂತೀವಿ ಅಂತಂದರೆ ಫೋಟೋ ತೆಗೆದು ವಾಟ್ಸಪ್ ಸ್ಟಾಟಸಲ್ಲಿ ಹಾಕ್ರಿ, ಇಲ್ಲಾಂತಂದರೆ ಫೇಸ್ಬುಕ್ಕಲ್ಲಿ ಹಾಕ್ರಿ, ಇಲ್ಲಾಂತಂದರೆ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡಿ. ಈ ಥರ ನೀವು ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಬಿಸ್ನೆಸ್ ಮಾಡಬೇಕಂತ ಅನ್ಕೊಂಡಿದ್ದವರಿಗೆ ಒಂದು 5,000 ರೂಪಾಯಿ ಆದರೆ ಸರಿ ಹೋಗುತ್ತೆ. ಇನ್ನು ಊರೂರು ಹೋಗಿ ತಿರುಗಿ ಸೇಲ್ ಮಾಡೋರು ಇರ್ತಾರೆ. ಸಂತೆಗೆ ಹೋಗಿ ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ದವ್ರು ಇರ್ತಾರೆ. ಸಂತೆಗೂ ಹೋಗಿ ಇಂಥವ್ರು ಜಾಸ್ತಿ ಮೊಬೈಲ್ ಸೇಲಿಂಗ್ ಎಲ್ಲ ಇದು ಜಾಸ್ತಿ ಕೇರಿ ಮಾಡೋಕ್ಕಾಗಲ್ಲ ಅವರು. ಅಂಥವ್ರು ಸುಮಾರು ಒಂದು 15,000 ರೂಪಾಯಿದಿಂದ ಬಿಸ್ನೆಸ್ ಶುರು ಮಾಡ್ಬೋದು. ಒಂದು 15,000 ರೂಪಾಯಿಗೆ ನೀವು ಒಂದೇ ಕಲೆಕ್ಷನ್ ತರಿಸ್ಕೊಂಡು ಹೋಲ್ಸೇಲ್ದಲ್ಲಿ ನೀವು ಸೇಲ್ ಮಾಡ್ಬೋದು. ಇವು ಕೂಡ ಡೈಲಿ ವೇರ್ ಸ್ಯಾರೀಸೇ, 100 ರೂಪಾಯಿದಿಂದ ಸ್ಟಾರ್ಟ್ ಆಗುತ್ತೆ. ಇಂಥವು ಒಂದು 10-15,000 ರೂಪಾಯಿ ತರಿಸ್ಕೊಂಡು ನೀವು ಸ್ಕೂಟಿ ಮೇಲೋ ಇಲ್ಲಂತಂದರೆ TVS ಮೇಲೆ ಇಲ್ಲಂತಂದರೆ ಓಮಿನಿದಲ್ಲಿ ಹಾಕ್ಕೊಂಡೋಗಿ ಹಳ್ಳಿದಲ್ಲಿ ಹೋಗಿ ನೀವು ಸೇಲ್ ಮಾಡ್ಬೋದು. ಸಂತೆಗೂ ತಗೊಂಡೋಗಿ ಸೇಲ್ ಮಾಡ್ಬೋದು. ಅಂಥವ್ರಿಗೆ ಒಂದು 15,000 ರೂಪಾಯಿದಿಂದ 20,000 ಆದರೆ ಸರಿ ಹೋಗುತ್ತೆ. ನೆಕ್ಸ್ಟ್ ಇನ್ನು ನಾವು ಕುರ್ತಿ ಸೆಟ್ ಡಿಪಾರ್ಟ್ಮೆಂಟಿಗೆ ಬಂದಿದ್ದೀವಿ. ಬಿಮಿಟೆಕ್ಸ್ ಇಂಡಿಯಾದಲ್ಲಿ ಕೋಡ್ ಸೆಟ್ ಇವರದಲ್ಲಿ ಮಾತ್ರ ತುಂಬ ಟ್ರೆಂಡಿಂಗಲ್ಲಿ ಹೊಸ ಕಲೆಕ್ಷನ್ದಲ್ಲಿ ತಯಾರು ಮಾಡಿದ್ದಾರೆ. ಇವು ಕೂಡ 99 ರೂಪೀಸ್ದಿಂದ ಸ್ಟಾರ್ಟ್ ಆಗುತ್ತೆ. ತುಂಬ ಡಿಸೈನ್ ಅವೈಲೇಬಲ್ ಇದೆ. ಒಮ್ಮೆ ಕಾಲ್ ಮಾಡಿ ಅಥವಾ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಮಿನಿಮಮ್ ಆರ್ಡರ್ 10,000 ರೂಪೀಸ್ ಇರುತ್ತೆ. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೊಡ್ತಾರೆ. ವಾಟ್ಸಪ್ ಫೋಟೋ ರೂಪದಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳಿ ಅಥವಾ ವಾಟ್ಸಪ್ ವೀಡಿಯೋ ಕಾಲ್ ರೂಪದಲ್ಲಿ ಸೆಲೆಕ್ಷನ್ ಮಾಡ್ಕೊಳ್ಳಿ. ಭಯಪಡಬೇಕಾಗಿರೋ ಅವಶ್ಯಕತೆ ಇಲ್ಲ. ನೀವು ಏನು ಸೆಲೆಕ್ಷನ್ ಮಾಡಿದರೆ ಅದೇ ನಿಮ್ಮ ಮನೆಗೆ ಕಳಿಸ್ತಾರೆ. ನೆಕ್ಸ್ಟ್ ಇದೇ ಬಟ್ಟೆ ಬಿಸ್ನೆಸ್ಗೆ ಸಂಬಂಧಪಟ್ಟು ಇನ್ನೊಂದು ವಿಷಯ ಏನು ಅಂತಂದರೆ, ಎಕ್ಸಿಬಿಷನು ಹೋಗಿ ಸ್ಟಾಲ್ಸ್ ಹತ್ರ ಬಿಸ್ನೆಸ್ ಮಾಡಬೇಕಂತ ಅನ್ಕೊಂಡಿದ್ದವ್ರಿಗೆ ಒಂದು 10,000 ರೂಪಾಯಿ ಸಾಕು. ಜಾಸ್ತಿ ತುಂಬಬೇಕಾಗಿರೋ ಅವಶ್ಯಕತೆ ಇಲ್ಲ. ಅಲ್ಲಿ ಹಂಗೆ ಕೂಡ ಸಿಂಗಲ್ ಪೀಸೇ ಸೇಲ್ ಆಗುತ್ತೆ, ಜಾಸ್ತಿ ಸೇಲ್ ಆಗೋದಿಲ್ಲ. 10,000 ರೂಪಾಯಿ ಬಂಡವಾಳದಿಂದ ಅವರು ಶುರು ಮಾಡ್ಬೋದು. ಇದು ಇವತ್ತು ಈ ವಿಡಿಯೋದಲ್ಲಿ ಬಟ್ಟೆ ಬಿಸ್ನೆಸ್ ಶುರು ಮಾಡಬೇಕು ಅಂತಂದರೆ ಬಂಡವಾಳ ಎಷ್ಟು ಬೇಕಾಗತ್ತೆ, ಎಷ್ಟು ಬಂಡವಾಳದಿಂದ ನಾವು ಬಟ್ಟೆ ಬಿಸ್ನೆಸ್ ಶುರು ಮಾಡಬೇಕು ಎಂಬ ವಿಷಯ ಇದು. ಇದೇ ಥರ ನಮ್ಮ ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ ನೋಡ್ತಾ ಇರ್ರಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ, ಆಮೇಲೆ ಆಲನ್ನು ಕ್ಲಿಕ್ ಮಾಡಿ. ಇದು ಸೂರತ್ ಮಹಾನಗರದ ಪಕ್ಕಾ ಲೋಕಲ್ ಚಾನಲ್. ನಾನಿರೋದು ಸೂರತ್ದಲ್ಲೇ. ನಮ್ಮ ಚಾನಲ್ ಕಡೆಯಿಂದ ಬರೋ ಎಲ್ಲ ವೀಡಿಯೋಸ್ ಕೂಡ ಸೂರತ್ ಮಹಾನಗರದಿಂದನೇ ಇರುತ್ತೆ. ಸೂರತ್ ಮಹಾನಗರ ಅಂತಂದರೆ ಬಟ್ಟೆಗಳಿಗೆ ತವರು ಮನೆ. ಇಲ್ಲಿ ನಿಮಗೆ ಸೀರೆ, ಸಿಂಥೆಟಿಕ್ ಸೀರೆ, ಸಿಲ್ಕ್ ಸೀರೆ, ಕಾಟನ್ ಸೀರೆ ಎಲ್ಲ ರೀತಿಯ ಬಟ್ಟೆ ಇಲ್ಲಿ ನಿಮಗೆ ಸಿಗುತ್ತೆ. ನೀವು ನಮ್ಮ ಕರ್ನಾಟಕ ಹುಬ್ಳಿ, ಧಾರವಾಡ, ಮೈಸೂರು, ಚಿಕ್ಕಪೇಟೆ, ಬೆಂಗಳೂರು, ಇಡೀ ಕರ್ನಾಟಕ ಒಂದೇ ಅಲ್ಲ, ಥ್ರೂಔಟ್ ಇಂಡಿಯಾ ಲೆವೆಲ್ದಲ್ಲಿ ಬಟ್ಟೆ ಬಿಸ್ನೆಸ್ ಮಾಡೋರು ಎಲ್ಲರೂ ಕೂಡ ಸೂರತ್ಗೆ ಬಂದು ಕೊಂಡ್ಕೊಂಡು ಹೋಗ್ತಾ ಇರ್ತಾರೆ. ಸೂರತ್ದಲ್ಲಿ ಸುಮಾರು ಲಕ್ಷಾಂತರ ಜನ ಪ್ರತಿ ದಿವಸ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ನೀವು ಕೂಡ ನಿಮ್ಮ ಹತ್ರ ಒಂದು 3 ಲಕ್ಷ ರೂಪಾಯಿ ಬಂಡವಾಳ ಇದೆ ಅಂತಂದರೆ ಸೂರತ್ಗೆ ಬನ್ನಿ. ನಮ್ಮ ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ. ಈ ಚಾನಲ್ದಲ್ಲಿ ಬರ್ತಾ ಇರುವ ಪ್ರತಿ ಶಾಪ್ ಹೆಸರು ಬರೆದುಕೊಳ್ಳಿ, ಅವ್ರ ಕಾಂಟ್ಯಾಕ್ಟ್ ನಂಬರ್ ಬರೆದುಕೊಳ್ಳಿ. ಬಂದು ನೀವು ಎಲ್ಲಿದ್ದೀರೋ ಅಲ್ಲಿಂದನೇ ಅವರಿಗೆ ಫೋನ್ ಮಾಡಿ. ಈ ಫ್ಯಾಕ್ಟ್ರಿ ಔಟ್ಲೆಟ್ ಕಡೆಯಿಂದ ನಿಮಗೆ ಪಿಕಪ್ ಇರುತ್ತೆ, ಡ್ರಾಪಿಂಗ್ ಇರುತ್ತೆ, ಊಟದ ವ್ಯವಸ್ಥೆ ಇರುತ್ತೆ, ಉಳಿದುಕೊಳ್ಳೋಕೆ ಹೋಟೆಲ್ ವ್ಯವಸ್ಥೆ ಕೂಡ ಕೊಡ್ತಾರೆ. ನಿಮ್ಮ ಬಂಡವಾಳ ಡಬಲ್ ಮಾರ್ಜಿನ್ ಬರೋಂತಹ ವೀಡಿಯೋಸ್ ಮಾತ್ರ ನಮ್ಮ ಚಾನಲ್ದಲ್ಲಿ ಇದೆ. ಸೊ ನೀವು ಆರಾಮಾಗಿ ಬನ್ನಿ, ನಮ್ಮ ಚಾನಲ್ದಲ್ಲಿರುವ ಶಾಪ್ಗಳನ್ನ ವಿಸಿಟ್ ಮಾಡಿ, ಆರಾಮಾಗಿ ಖರೀದಿಸಿ ಹೋಗಿ. ಅಷ್ಟೇ ಆಗಲಿ. ಪರಿಚಯ ಇಲ್ಲದ ವ್ಯಕ್ತಿಯರ ಜೊತೆ ಸೂರತ್ಗೆ ಬಂದರೆ ಹೋಗಬೇಡ. ಬ್ರೋಕರ್ಸು, ಮೀಡಿಯೇಟರ್ಸು, ದಲಾಲಿ ಎಷ್ಟೋ ಜನ ಇರ್ತಾರೆ. ನಾವು ಮಾರಿದ್ರೆ ನಮ್ಮನ್ನ ಸಾಯಿಸ್ಬಿಡ್ತಾರೆ, ಹಣದಲ್ಲಿ ಮುಳುಗಿಸ್ತಾರೆ. ಅಷ್ಟು ಜನ ಕಾಯ್ಕೊಂಡು ಕುಂತ್ಕೊಂಡು ಇರ್ತಾರೆ. ಅದಕ್ಕಾಗಿ ನಿಮ್ಮ ದುಡ್ಡು ನಿಮ್ಮದು ಬಿ ಕೇರ್ಫುಲ್ಲಾಗಿ ಇಟ್ಕೊಳ್ಳಿ. ಇನ್ನು ಬರೋಕ್ಕಾಗಲ್ಲ ಅಂತಂದರೆ ಆನ್ಲೈನ್ ಆರ್ಡರ್ ಕೊಡಿ. ನಮ್ಮ ಚಾನಲ್ದಲ್ಲಿ ಎಲ್ಲ ಕೂಡ 100% ಟ್ರಸ್ಟೆಡ್ ಕಂಪನೀಸೇ ಬಂದಿದ್ದಾವೆ. ನೀವು ಯಾವುದು ಆರ್ಡರ್ ಮಾಡಿದರೆ ಅದೇ ನಿಮ್ಮ ಮನೆಗೆ ಕಳಿಸ್ತಾರೆ. ಭಯಪಡಬೇಕಾಗಿರುವ ಅವಶ್ಯಕತೆ ಇಲ್ಲ. ಸೊ ಇದು ಇವತ್ತಿನ ವಿಡಿಯೋ. ಈ ವಿಡಿಯೋದಲ್ಲಿ ನಾವು ಸೂರತ್ದಲ್ಲಿ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರರ್ ಆಗಿರುವ ಬಿಮಿಟೆಕ್ಸ್ ಇಂಡಿಯಾ ಕಡೆಯಿಂದ ಕಲೆಕ್ಷನ್ ನೋಡಿದ್ದೀವಿ. ಜೊತೆಯಲ್ಲಿ ಬಟ್ಟೆ ಬಿಸ್ನೆಸ್ ಮಾಡಬೇಕಾದ್ರೆ ಬಂಡವಾಳ ಎಷ್ಟು ಬೇಕಾಗತ್ತೆ,
ಯಾವ ಮನೇಲಿ ಕುಂತ್ಕೊಂಡು ಬಿಸ್ನೆಸ್ ಮಾಡಿದರೆ ಎಷ್ಟು ಬೇಕಾಗತ್ತೆ, ಬಜಾರ್ದಲ್ಲಿ ಬಿಸ್ನೆಸ್ ಮಾಡಿದರೆ ಎಷ್ಟು ಬೇಕಾಗತ್ತೆ. ಸೊ ಇದೆಲ್ಲ ವಿಷಯ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿದುಕೊಂಡಿದ್ದೀವಿ. ಇನ್ನು ಬರ್ತಾ ನಿಮಗೆ ಒಳ್ಳೆಯ ನನ್ನ ಅನುಭವ, ಸೂರತ್ ಮಹಾನಗರದಲ್ಲಿರುವ ದೊಡ್ಡ ವ್ಯಾಪಾರಸ್ಥಗಳ ಜೊತೆ ನನಗಿರುವ ಸ್ನೇಹ ಸಹವಾಸದಿಂದ ಒಳ್ಳೆ ಉಪಾಯಗಳು ಕೂಡ ನಾನು ನಿಮಗೆ ಮುಂದೆ ತಿಳಿಸ್ತಾ ಇರ್ತೇನೆ. ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಆಮೇಲೆ ಆಲನ್ನು ಕ್ಲಿಕ್ ಮಾಡಿ. ನಿಮಗೆ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ರೂಪದಲ್ಲೇ ಬರುತ್ತೆ. ಈಗ ಡ್ರೆಸ್ ಮೆಟೀರಿಯಲ್ ಸೆಟ್ ಡಿಪಾರ್ಟ್ಮೆಂಟಲ್ಲಿ ನಾವು ಬಂದಿದ್ದೀವಿ. ಇದೆಲ್ಲ ಕೂಡ ಡ್ರೆಸ್ ಮೆಟೀರಿಯಲ್ಗೆ ಸಂಬಂಧಪಟ್ಟಿರುವ ಡಿಪಾರ್ಟ್ಮೆಂಟ್. 2.5 ಮೀಟರ್ ಕಟ್ಟು ಬರುತ್ತೆ, 3 ಪೀಸ್ ಸೆಟ್ ಬರುತ್ತೆ. ಟಾಪು 2.5 ಮೀಟರ್ ಇರುತ್ತೆ, ಬಾಟಮ್ 2.5 ಮೀಟರ್ ಇರುತ್ತೆ, ಚುನ್ನಿ 2.5 ಮೀಟರ್ ಇರುತ್ತೆ. ಇವು ಬರೀ 150 ರೂಪಾಯಿದಿಂದ ಸ್ಟಾರ್ಟ್ ಆಗುತ್ತೆ. ಬಿಮಿಟೆಕ್ಸ್ ಇಂಡಿಯಾ ಸೂರತ್ದಲ್ಲಿ ಅತಿ ದೊಡ್ಡ ಮ್ಯಾನುಫ್ಯಾಕ್ಚರರ್, ಒಳ್ಳೆ ಕಂಪನಿ. ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ದಲ್ಲಿ, ಜವಳಿ ವ್ಯಾಪಾರದಲ್ಲಿ ಇವರಿಗೆ 50 ವರ್ಷದ ಅನುಭವ ಇದೆ. ಎಷ್ಟೋ ಜನ ಸೌತ್ ಇಂಡಿಯಾದಿಂದ ಕಸ್ಟಮರ್ಸ್ ಇದ್ದಾರೆ. ಆಂಧ್ರ, ತೆಲಂಗಾಣ, ಕರ್ನಾಟಕ, ಕೇರಳ, ತಮಿಳುನಾಡು ಇಷ್ಟೇ ಅಲ್ಲ, ಇಡೀ ಇಂಡಿಯಾದಲ್ಲಿ ಕೂಡ ಇವರಿಗೆ ಅತಿ ದೊಡ್ಡ ಕಸ್ಟಮರ್ಸ್ ಇದ್ದಾರೆ. ಫಾರಿನ್ ಕಂಟ್ರೀಸು ಕೂಡ ಇವರು ಸಪ್ಲೈ ಮಾಡ್ತಾರೆ. ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಕೂಡ ಕೊಡ್ತಾರೆ. ನಾವು ಯಾವುದು ಆರ್ಡರ್ ಮಾಡಿದರೆ ಅದೇ ನಮ್ಮ ಮನೆಗೆ ಕಳಿಸ್ತಾರೆ. ಎಷ್ಟು ತಗೊಂತೀರೋ ಅಷ್ಟು ತಗೊಳ್ಳಿ, ಎಷ್ಟು ಸೇಲ್ ಮಾಡ್ತಿರೋ ಅಷ್ಟು ಸೇಲ್ ಮಾಡಿರಿ. ಸೇಲ್ ಆಗಲಿಲ್ಲ ಅಂತಂದರೆ ನಾವು ಲೈಫ್ ಟೈಮ್ ಎಕ್ಸ್ಚೇಂಜ್ ವಾರಂಟಿ ಕೂಡ ನಮ್ಮ ಜೊತೆ ಸಿಗುತ್ತೆ. ಲೈಫ್ ಟೈಮ್ ಎಕ್ಸ್ಚೇಂಜ್ ಕೂಡ ನಿಮಗೆ ಮಾಡಿಕೊಡ್ತೀವಿ. ನೀವೇನು ಭಯಪಡಬೇಕಾಗಿರುವ ಅವಶ್ಯಕತೆ ಇಲ್ಲ. ನಮ್ಮ ಜೊತೆ ನೋಡಿ, ನಮ್ಮ ಜೊತೆ ಸಹವಾಸ ನೀಡಿ ಅಂತ ಬಿಮಿಟೆಕ್ಸ್ ಇಂಡಿಯಾ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ನೀಡ್ತಾ ಇದೆ. ಇದು ಇವತ್ತು ಸೂರತ್ ನಾಗು ಕನ್ನಡ ಯೂಟ್ಯೂಬ್ ಚಾನಲ್ ಕಡೆಯಿಂದ ವಿಡಿಯೋ. ಸೊ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದ.